ಸ್ನೇಹಿತರ ನೀವೇನಾದರೂ ಹೊಸದಾಗಿ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ? ಸೊ ಟ್ರೇಡಿಂಗ್ ಮಾಡಬೇಕಾದ್ರೆ ನೀವು ಮಾಡ್ತಕ್ಕಂಥ 5 ಮಿಸ್ಟೇಕ್ಗಳ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಸೊ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇದೇ ರೀತಿ ಟ್ರೇಡಿಂಗ್ ರಿಲೇಟೆಡ್ ಬಗ್ಗೆ, ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ. ಇದನ್ನ ನೋಡಿ ನಿಮ್ಮ ನಾಲೆಡ್ಜ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬಹುದು. ವೆಲ್ಕಮ್ ಟು ಬೆಂಗಳೂರು ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ. ನಾನು ನಿಮ್ಮ ವಿನಯ್ RB. ಸೊ ನೀವು ಟ್ರೇಡಿಂಗ್ ಮಾಡುವಾಗ ಮಾಡ್ತಕ್ಕಂಥ 5 ಮಿಸ್ಟೇಕ್ಗಳು, ಇದು ಎಸ್ಪೆಷಲಿ ಫಾರ್ ಬಿಗಿನರ್ಸ್ ಆಗಿರುತ್ತೆ. ನೀವೇನಾದರೂ ಈಗ ಟ್ರೇಡಿಂಗ್ ಬಗ್ಗೆ ಕಲಿತಾ ಇದ್ದೀರಾ, ಈಗ ಟ್ರೇಡಿಂಗ್ ಮಾಡ್ತಿದ್ದೀರಾ ಅಂದ್ರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿ. ಮಿಸ್ಟೇಕ್ ನಂಬರ್ 1, ನಾಲೆಡ್ಜ್ ಇಲ್ದೇನೆ ಟ್ರೇಡಿಂಗ್ ನ ಮಾಡೋದಕ್ಕೆ ಹೋಗ್ತಕ್ಕಂಥದ್ದು. ಅಂದ್ರೆ ನಿಮಗೆ ಇದರಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತಿರಲ್ಲ, ಅಥವಾ ಪ್ರೈಸ್ ಆಕ್ಷನ್ ಗೊತ್ತಿರಲ್ಲ, ಏನು ಕೂಡ ಗೊತ್ತಿರಲ್ಲ. ಶೇರ್ ಮಾರ್ಕೆಟ್ ಬಗ್ಗೆ ಟ್ರೇಡಿಂಗ್ ನಲ್ಲಿ ಏನು ಗೊತ್ತಿಲ್ಲ. ಜಸ್ಟ್ ನಾನು ಗ್ಯಾಂಬ್ಲಿಂಗ್ ಮಾಡ್ತಾ ಇದ್ದೀನಿ, ಕ್ಯಾಂಡಲ್ ಶೀಟ್ಸ್ ಕೂಡ ನೋಡೋದಕ್ಕೆ ಬರಲ್ಲ ಸುಮಾರು ಜನಕ್ಕೆ. ಸುಮ್ಮನೆ ಬೆಳಗ್ಗೆ ಬರ್ತಾರೆ, ಯಾವುದೋ ಒಂದನ್ನ ಬೈ ಮಾಡ್ತಾರೆ, ಸೆಲ್ ಮಾಡ್ತಾರೆ. ಅವ್ರು ಏನ್ ಮಾಡ್ತಾ ಇದಾರೆ ಅನ್ನೋ ಅವ್ರಿಗೆ ಗೊತ್ತಿಲ್ಲ. ಬಟ್ ಅವರಿಗೆ ಒಂದು ಗೊತ್ತಿರುತ್ತೆ, ಬೆಳಗ್ಗೆ 9:00 3:30 ಮಾರ್ಕೆಟ್ ಓಪನ್ ಇರುತ್ತೆ. ಸೊ ಇಷ್ಟರೊಳಗೆ ನಾನು ಬೈ ಸೆಲ್ ಮಾಡಬೇಕು. ಬೆಳಗ್ಗೆ ಯಾವುದೋ ಒಂದು ಶೇರ್ನ ತಗೊಳ್ತೀನಿ, ಸಂಜೆ ಅಷ್ಟೊತ್ತಿಗೆ ಮಾರ್ತೀನಿ. ಅವಾಗ ಲಾಸ್ ಆದ್ರೆ ಲಾಸು, ಮತ್ತೆ ಪ್ರಾಫಿಟ್ ಆದ್ರೆ ಪ್ರಾಫಿಟ್ ಅಂತ ತಿಳ್ಕೊಂಡಿರ್ತಾರೆ. ನೀವು ಈ ರೀತಿ ತಿಳ್ಕೊಂಡಿದ್ರೆ ತಪ್ಪು ಅಂತ ಹೇಳ್ಬೋದು. ಬಿಕಾಸ್ ಟ್ರೇಡಿಂಗ್ ನಲ್ಲಿ ಕರೆಕ್ಟ್ ಆದಂತಹ ನಾಲೆಡ್ಜ್ ನ ಇಟ್ಕೊಂಡು ನೀವು ಟ್ರೇಡ್ ಮಾಡಬೇಕಾಗುತ್ತೆ. ಪೂರ್ತಿಯಾಗಿ ಕಲಿಯೋವರೆಗೂ ನೀವು ಪೇಷನ್ಸ್ ನ ಇಟ್ಕೊಳ್ಬೇಕಾಗುತ್ತೆ. ಎಕ್ಸಾಂಪಲ್, ಈಗ ಯೂಟ್ಯೂಬ್ ನಲ್ಲಿ ಯಾವುದೋ ಒಂದು ವಿಡಿಯೋನ ನೋಡ್ತೀರಾ, ಅದನ್ನ ನೋಡಿದ ತಕ್ಷಣ ಅದನ್ನ ಹೋಗಿ ಎಕ್ಸ್ಪೆರಿಮೆಂಟ್ ಮಾಡ್ತಕ್ಕಂಥದ್ದಲ್ಲ. ಬಿಕಾಸ್ ಇಲ್ಲಿ ನಿಮಗೆ ಕರೆಕ್ಟ್ ಆದಂತಹ ಒಂದು ನಾಲೆಡ್ಜ್ ನ ಅವಶ್ಯಕತೆ ಇರುತ್ತೆ. ಓಕೆ, ಒಂದು ಪೂರ್ತಿ ನಾಲೆಡ್ಜ್ ನ ತಗೊಂಡು ಮಾತ್ರ ನೀವು ಟ್ರೇಡ್ ಮಾಡಬಹುದಾಗಿರುತ್ತೆ. ಸೊ ಅರ್ಧಂಬರ್ಧ ಯಾವುದೋ ಒಂದು ವಿಡಿಯೋಗಳನ್ನ ನೋಡಿ ನೀವು ಅದನ್ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಹೋದ್ರೆ ಹಣನ ಕಳ್ಕೊಳ್ತೀರಾ. ಮಿಸ್ಟೇಕ್ ನಂಬರ್ 2, ಸ್ಟಾಪ್ ಲಾಸ್ ಗೊತ್ತಿಲ್ಲದೇನೆ ಟ್ರೇಡಿಂಗ್ ನ ಮಾಡ್ತಕ್ಕಂಥದ್ದು, ಸ್ಟಾಪ್ ಲಾಸ್ ಇಡ್ದೇನೆ ಟ್ರೇಡಿಂಗ್ ನ ಮಾಡ್ತಕ್ಕಂಥದ್ದು. ದಯವಿಟ್ಟು ಹೇಳ್ತಾ ಇದ್ದೀನಿ, ನೀವೇನಾದ್ರೂ ಸ್ಟಾಪ್ ಲಾಸ್ ಇಲ್ದೇನೆ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಇವತ್ತೇ ನಿಲ್ಸ್ಬಿಡಿ. ಬಿಕಾಸ್ ನಿಮ್ಮ ಇರೋಬರೋ ಹಣವನ್ನ ನೀವು ಕಳ್ಕೊಂಡು ಹೋಗ್ತೀರಾ. ಸೊ ಏನಕ್ಕೆ ನಾನು ಇದನ್ನ ಹೇಳ್ತೀನಿ ಅಂತಂದ್ರೆ, ಟ್ರೇಡಿಂಗಿಗೂ ಗ್ಯಾಂಬ್ಲಿಂಗಿಗೂ ಏನು ವ್ಯತ್ಯಾಸ ಅನ್ನೋದನ್ನ ಮೊದಲು ತಿಳ್ಕೊಂಡು ಬನ್ನಿ. ನೋಡಿ, ನೀವೇನಾದ್ರೂ ಗ್ಯಾಂಬ್ಲಿಂಗ್ ಮಾಡ್ತಾ ಇದ್ರೆ ಅಂದ್ರೆ ಎಲ್ಲರೂ ಕೂಡ ಲೈಫ್ ಅಲ್ಲಿ ಒಂದ್ಸರಿನಾದ್ರೂ ಬೆಟ್ಟಿಂಗ್ ಆಡಿರ್ತೀರಾ. ಈಗ ಕ್ರಿಕೆಟ್ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ. ಒಂದು ಎಕ್ಸಾಂಪಲ್ ತಗೊಳ್ತೀನಿ. ಈಗ ಒಂದು IPL ಬಗ್ಗೆ ಅಂತ ಎಲ್ಲರೂ ನೋಡ್ತೀರಾ. RCB ಮತ್ತೆ ಚೆನ್ನೈ ಮ್ಯಾಚ್ ಇದೆ, ಓಕೆನಾ? ಸೊ ಇಲ್ಲಿ ನೀವೇನಾದ್ರೂ ಬೆಟ್ಟಿಂಗ್ ಆಡ್ತೀರಾ, ಒಂದು 100 ರೂಪಾಯಿ ಕೊಟ್ಟು ಬೆಟ್ಟಿಂಗ್ ಹಾಕ್ತೀರಾ RCB ಮ್ಯಾಚ್ಗೆ ಅಂತಂದ್ರೆ ಪ್ರೊಬಬಿಲಿಟೀಸ್ ಎಷ್ಟು? 2. ಒಂದು, ನೀವು ಹೋದ್ರೆ ನಿಮ್ಮ ಹಣ ಏನಿರುತ್ತೆ ಇದು 0 ಆಗುತ್ತೆ. ಒಂದು, ನಿಮ್ಮ ಹಣ ಏನಾಗುತ್ತೆ ಡಬಲ್ ಆಗುತ್ತೆ. 2 ಪ್ರೊಬಬಿಲಿಟಿ ಇರುತ್ತೆ. ಬಟ್ ಈ ಒಂದು ಟ್ರೇಡಿಂಗ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ನಾನು ಕೂಡ ಇಲ್ಲಿಂದ ಬೆಟ್ ಹಾಕ್ತೀನಿ, ಮಾರ್ಕೆಟ್ ಇಲ್ಲಿಂದ ಮೇಲ್ಗಡೆ ಹೋಗುತ್ತೆ ಅಂತ ನಾನು ಬೆಟ್ ಹಾಕ್ತೀನಿ. ಇದೇನಾದ್ರೂ ಒಂದು ವೇಳೆ ಮೇಲ್ಗಡೆ ಹೋದ್ರೆ ನನ್ನ ಹಣ ಡಬಲ್ ಕೂಡ ಆಗ್ಬೋದು, ಅದಕ್ಕಿಂತ ಜಾಸ್ತಿ ಆಗ್ಬೋದು. ಓಕೆ, ಏನಾದ್ರೂ ಇದು ಕೆಳಗಡೆ ಹೋಯ್ತು ಅಂತಂದ್ರೆ ನಾನು ಕೆಳಗಡೆ ಸ್ಟಾಪ್ ಲಾಸ್ ಇಟ್ಟಿರ್ತೀನಿ. ಎಕ್ಸಾಂಪಲ್, 100 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅಂತಂದ್ರೆ 90ರಲ್ಲಿ ಸ್ಟಾಪ್ ಲಾಸ್ ಇಟ್ಟಿರ್ತೀನಿ. ಏನಾದ್ರೂ ಕೆಳಗಡೆ ಡೈರೆಕ್ಷನ್ ಅಲ್ಲಿ ಹೋಗಿ ಅದನ್ನ ಟಚ್ ಆಯ್ತು ಅಂತಂದ್ರೆ ನನ್ನ ಒಂದು ಟ್ರೇಡ್ ಇಂದ ಆಟೋಮೆಟಿಕ್ಲಿ ಎಕ್ಸಿಟ್ ಆಗುತ್ತೆ. ಬಟ್ ನೀವು ಏನಾದ್ರೂ ಈ IPL ಗಳಲ್ಲಿ ನಿಮ್ಮ ಮ್ಯಾಚ್ ಸೋಲ್ತಿದೆ ಅಂದ್ರೂ ಕೂಡ ನಿಮ್ಮ ದುಡ್ಡನ್ನ ನೀವು ತಗೊಳ್ಳೋದಕ್ಕಾಗಲ್ಲ. ಗ್ಯಾಂಬ್ಲಿಂಗ್ ಮಾಡ್ತಾ ಇದ್ರೆ ಯಾವುದೇ ತಗೊಳ್ಳಿ, ರಮ್ಮಿ ಸರ್ಕಲ್ ಆಡಿ, ಯಾವುದೇ ಒಂದು ಗ್ಯಾಂಬ್ಲಿಂಗ್ ಆಪ್ಗಳನ್ನ ನೀವು ಯೂಸ್ ಮಾಡಿ, ಕೆಸನೋ ಆಡಿ, ಸೊ ಎಲ್ಲದರಲ್ಲೂ ನೀವು ಯಾವುದೇ ಒಂದು ಟ್ರೇಡ್ ನ ಮಾಡ್ತಿರ್ತೀರಾ, ಯಾವುದೇ ಒಂದು ಗ್ಯಾಂಬ್ಲಿಂಗ್ ಮಾಡ್ತಿದ್ದೀರಾ ಅಂದ್ರೆ ನಿಮ್ಮ ಹಣನ ಅರ್ಧದಲ್ಲಿ ತೆಗೆದುಕೊಳ್ಳೋದಕ್ಕಾಗಲ್ಲ. ಬಟ್ ಇಲ್ಲಿ ಟ್ರೇಡಿಂಗ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಒಂದು ಸ್ಟಾಪ್ ಲಾಸ್ ಇರುವ ಕಾರಣ ನೀವು ನಿಮ್ಮ ಹಣವನ್ನ ಸುರಕ್ಷಿತವಾಗಿ ಸೇಫ್ ಮಾಡ್ಕೊಳ್ಬಹುದು. ಎಕ್ಸಾಂಪಲ್, ಹೋದ್ರೆ 10 ರೂಪಾಯಿ, ಬಂದ್ರೆ 100 ರೂಪಾಯಿ. ಇದನ್ನ ನಾವು 1:10 ರೇಷಿಯೋ ಅಂತ ಕರಿತೀವಿ. ಈ ರೀತಿ ರಿಸ್ಕ್ ರಿವಾರ್ಡ್ ರೇಷಿಯೋನ ನೀವು ಫಾಲೋ ಮಾಡಿ ಟ್ರೇಡ್ ಮಾಡಿದ್ರೆ ನೀವು ಲಾಭ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇದು ನಿಮ್ಗೆ ಒಂದು 70% ವರ್ಕ್ ಆದ್ರೆ, ಎಕ್ಸಾಂಪಲ್ ಈಗ 6 ಟ್ರೇಡ್ ತಗೊಳ್ತೀನಪ್ಪ ನಾನು, ಅದರಲ್ಲಿ 3 ಟ್ರೇಡ್ ಏನಾಗುತ್ತೆ, ನಾನು ಅನ್ಕೊಂಡಿರೋ ಡೈರೆಕ್ಷನ್ ಅಲ್ಲಿ ಹೋಗಲ್ಲ, ಸ್ಟಾಪ್ ಲಾಸ್ ಇಟ್ಟಾಗುತ್ತೆ. ಅವಾಗ ನನಗೆ ಲಾಸ್ ಆಗ್ತಕ್ಕಂಥದ್ದೆಷ್ಟು? 30 ರೂಪಾಯಿ. ಅದೇ ಇನ್ನ 3 ಟ್ರೇಡ್ ಏನಾದರೂ ನಾನು ಅನ್ಕೊಂಡಿರೋ ಡೈರೆಕ್ಷನ್ ಅಲ್ಲಿ ಹೋದ್ರೆ ನನ್ನ ದುಡ್ಡು ಡಬಲ್ ಆಗುತ್ತೆ. 300 ರೂಪಾಯಿಲಿ 30 ರೂಪಾಯಿನ ಮೈನಸ್ ಮಾಡಿದ್ರೆ ಬರ್ತಕ್ಕಂಥ ಪ್ರಾಫಿಟ್ ಎಷ್ಟು? 270 ರೂಪಾಯಿ. ನಾನು ಟೋಟಲ್ ಆಗಿ ಟ್ರೇಡ್ ಮಾಡಿರ್ತಕ್ಕಂಥದ್ದು 600 ರೂಪಾಯಿ, ಬಂದಿರತಕ್ಕಂಥ ಪ್ರಾಫಿಟ್ 270 ರೂಪಾಯಿ. ಅದು 3 ಟ್ರೇಡ್ಗಳು ಹೋಗಿ 3 ಟ್ರೇಡ್ಗಳು ಪಾಸ್ ಔಟ್ ಆದ್ರೂ ಕೂಡ. ಓಕೆ, ಸೊ ಅದಕ್ಕೋಸ್ಕರ ಸ್ಟಾಪ್ ಲಾಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಂಬರ್ 3, ರಿಸ್ಕ್ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲದೇನೆ ಟ್ರೇಡ್ ಮಾಡ್ತಕ್ಕಂಥದ್ದು. ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಟ್ರೇಡಿಂಗ್ ನಲ್ಲಿ. ನಿಮಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಬಹಳ ಡೀಟೇಲ್ ಆಗಿ ನಾನು ಹೇಳಲಿಕ್ಕೆ ಆಗಲ್ಲ ಇಲ್ಲಿ 2 ನಿಮಿಷ 3 ನಿಮಿಷದಲ್ಲಿ. ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಇದನ್ನ ಎಲ್ಲರಿಗೂ ಇದು ಅಪ್ಲೈ ಆಗುತ್ತೆ ಅಂತಲ್ಲ, ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳಿ ಈ ಎಕ್ಸಾಂಪಲ್ ನ ಕೊಡ್ತೀನಿ. ಈಗ ಎಕ್ಸಾಂಪಲ್, ನನ್ನ ಹತ್ರ 1 ಕೋಟಿ ಇದೆ. ಸೊ 1 ಕೋಟಿಯಲ್ಲಿ ನಾನೇನ್ ಮಾಡ್ತೀನಿ, 98% ಹಣವನ್ನು ನಾನೇನ್ ಮಾಡ್ತೀನಿ, ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ನ ಮಾಡ್ತೀನಿ. ಇನ್ನ 2%, 2% 2 ಲಕ್ಷ ಹಣವನ್ನು ನಾನೇನ್ ಮಾಡ್ತೀನಿ, ಟ್ರೇಡಿಂಗಿಗೆ ಬಳಸ್ತೀನಿ. ಇದನ್ನ ನಾವು ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಈ 2 ಲಕ್ಷ ಹಣದಲ್ಲಿ ಮತ್ತೆ ನಾನು ರಿಸ್ಕ್ ಮ್ಯಾನೇಜ್ಮೆಂಟ್ ನ ಮಾಡ್ತೀನಿ. ಆ ಟ್ರೇಡ್ ನಲ್ಲೂ ಕೂಡ ರಿಸ್ಕ್ ಮ್ಯಾನೇಜ್ಮೆಂಟ್ ನ
ಫಾಲೋ ಮಾಡ್ತೀನಿ. ಸೊ ಈ ರೀತಿ ಫಾಲೋ ಮಾಡ್ತಾ ಹೋದರೆ ನಿಮಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ನಿಮಗೆ ಕಂಪ್ಲೀಟ್ಲಿ ಆಗಿ ನಿಮ್ಮ ಒಂದು ಕೈ ಹಿಡಿಯುತ್ತೆ ಅಂತ ಹೇಳ್ಬೋದು. ವಿತೌಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಗೊತ್ತಿಲ್ಲದೆ ನೀವೇನಾದ್ರೂ ಹೋಗ್ತಾ ಇದ್ದೀರಾ ಅಂತಂದ್ರೆ ನೀವು ಮಾರ್ಕೆಟ್ ನಲ್ಲಿ ಹೊಡ್ತಾ ತಿಂತೀರಾ. ಸೊ ಇನ್ನು ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ನಾನು ಹೇಳಿದೆ. ಸೊ ನನ್ನ ಹತ್ರ 1 ಲಕ್ಷ ಇದೆ ಅಂತಂದ್ರೆ ಅದರಲ್ಲಿ ನನಗೆ 100 ರೂಪಾಯಿ 200 ರೂಪಾಯಿ 500 ರೂಪಾಯಿ ಮ್ಯಾಟರ್ ಅಲ್ಲ, ನಾನು ಕಳ್ಕೊಳ್ಳೋದಕ್ಕೆ ನಾನು ರೆಡಿ ಇದ್ದೀನಿ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಓಕೆನಾ? ಸೊ ಇಲ್ಲಿ ರಿಸ್ಕ್ ಎಷ್ಟು ಇಡ್ತಿದ್ದೀರಾ, ರಿವಾರ್ಡ್ ಎಷ್ಟು ಇಡ್ತೀರಾ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಅದಕ್ಕೋಸ್ಕರ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನ ಮಿಸ್ಟೇಕ್ ನಂಬರ್ 4 ಬಗ್ಗೆ ಮಾತನಾಡೋದಾದ್ರೆ ಸೈಕಾಲಜಿ. ಸೊ ಸೈಕಾಲಜಿ ಅನ್ನೋದು ಕೂಡ ಟ್ರೇಡಿಂಗ್ ನಲ್ಲಿ ಬಹುಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ ಅಂತ ಹೇಳ್ಬೋದು. ವೈ? ಬಿಕಾಸ್ ನೀವೇನಾದ್ರೂ ಸೈಕಾಲಜಿ ಗೊತ್ತಿಲ್ಲದೆ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನೀವು ಮಾಡ್ತಿರ್ತಕ್ಕಂಥ ಅತಿ ದೊಡ್ಡ ಮಿಸ್ಟೇಕ್ ಅಂತ ಹೇಳ್ಬೋದು. ಏನಾಗುತ್ತೆ ಅಂತಂದ್ರೆ ನಿಮ್ಮ ಎಮೋಷನ್ ನ ನೀವು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೈಕಾಲಜಿ ಕೂಡ ಒಂದು ದೊಡ್ಡ ಒಂದು ಕಾನ್ಸೆಪ್ಟ್ ಆಗಿದೆ. ಇದ್ರ ಬಗ್ಗೆ ಮಾತಾಡಬೇಕು ಅಂದ್ರೂ ಕೂಡ ನನಗೆ ಟೈಮ್ ಬೇಕಾಗುತ್ತೆ. ಸಿಂಪಲ್ ಆಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ಹೇಳ್ತೀನಿ. ಸೊ ಈ ಎಮೋಷನ್ ಅನ್ನ ಕಂಟ್ರೋಲ್ ಮಾಡುವುದು ಇದೆಲ್ಲ ಟ್ರೇಡಿಂಗ್ ನಲ್ಲಿ ತುಂಬಾ ಕಷ್ಟ. ಏನು ಅಂತಂದ್ರೆ ಬೆಳಗ್ಗೆ ನಾನು ಯಾವುದೋ ಒಂದು ಟ್ರೇಡ್ ನ ಮಾಡ್ತೀನಿ, ಅದರಲ್ಲಿ ಲಾಭ ಆಗುತ್ತೆ. ಸೊ ಲಾಭ ಆದ ತಕ್ಷಣ ಏನ್ ಮಾಡ್ತೀನಿ, ಇದೊಂದು ಲಾಭ ಆಯ್ತು ಇನ್ನೊಂದು ಟ್ರೇಡ್ ಮಾಡ್ಬಿಡೋಣ ಅಂತ ಇನ್ನೊಂದು ಟ್ರೇಡ್ ಮಾಡ್ಲಿಕ್ಕೆ ಹೋಗ್ತೀನಿ, ಅಲ್ಲಿ ನಂಗೆ ಲಾಸ್ ಆಗುತ್ತೆ. ಸೊ ಒಂದು ಟ್ರೇಡ್ ಮಾಡ್ಬಿಡೋಣ, ಒಂದು ಟ್ರೇಡ್ ಮಾಡೋಣ, ಈ ರೀತಿ ಓವರ್ ಟ್ರೇಡಿಂಗ್ ಮಾಡಿ 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 ನಿಮ್ಮ ಹಣವನ್ನ ಕಳ್ಕೊಳ್ತೀರಾ. ಸೊ ಇದನ್ನ ನೀವು ಓವರ್ ಕಮ್ ಮಾಡಬೇಕು ಅಂತಂದ್ರೆ ನೀವು ಸೈಕಾಲಜಿನ ಒಂದು ಕಾನ್ಸೆಪ್ಟ್ ಅನ್ನ ತಿಳ್ಕೊಂಡಿರೋದು ಬಹುಮುಖ್ಯವಾದ ಪಾತ್ರನ ವಹಿಸುತ್ತೆ ಅಂತ ಹೇಳ್ಬೋದು. ಇನ್ನ ನಂಬರ್ 5 ಬಗ್ಗೆ ಮಾತನಾಡೋದಾದ್ರೆ ಮೆಂಟರ್. ನೀವೇನಾದ್ರೂ ಶೇರ್ ಮಾರ್ಕೆಟ್ ನಲ್ಲಿ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ, ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂದ್ರೆ ಒಬ್ಬ ಸರಿಯಾದ ಮೆಂಟರ್ನ ಅವಶ್ಯಕತೆ ಇರುತ್ತೆ. ನೋಡಿ, ಶೇರ್ ಮಾರ್ಕೆಟ್ ನಲ್ಲಿ 1000 ದಾರಿಗಳಿರುತ್ತೆ, ಆದ್ರೆ ಸರಿಯಾದ ದಾರಿ ಯಾವುದಂತ ತೋರಿಸೋದಕ್ಕೆ ನಿಮಗೆ ಒಬ್ಬ ಮೆಂಟರ್ ಬೇಕಾಗುತ್ತೆ. ವಿತೌಟ್ ನಾಲೆಡ್ಜ್ ನೀವೇನಾದ್ರೂ ಯಾವುದೋ ಒಂದು ದಾರಿಯಲ್ಲಿ ಹೋದ್ರಿ ಅಂತಂದ್ರೆ ಇಲ್ಲಿ ರಿಸ್ಕ್ ಕೂಡ ತುಂಬಾ ಇರುತ್ತೆ. ನಿಮ್ಮ ಹಣವನ್ನ ವೈಪೌಟ್ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ತುಂಬಾ ಇರುತ್ತೆ. ಅದಕ್ಕೋಸ್ಕರ ಒಬ್ಬ ಸರಿಯಾದ ಮೆಂಟರ್ನ ನಿರ್ಧಾರ ಮಾಡೋದು ಬಹುಮುಖ್ಯವಾದ ಒಂದು ಪಾತ್ರನ ವಹಿಸುತ್ತೆ. ಅವರ ಮಾರ್ಗದರ್ಶನದಲ್ಲಿ ನೀವೇನಾದ್ರೂ ಹೋಗ್ತಾ ಇದ್ದೀರಾ ಅಂತಂದ್ರೆ ನೀವೊಂದು ರಿಸ್ಕ್ ಅಲ್ಲಿ ಹೋಗುವಂತ ಚಾನ್ಸಸ್ ತುಂಬಾನೇ ಕಮ್ಮಿ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಒಬ್ಬ ಮೆಂಟರ್ನು ಕೂಡ ನೀವು ಹೈಯರ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯವಾಗಿರುತ್ತೆ. ನೀವೇನಾದ್ರೂ ಒಳ್ಳೆ ಮೆಂಟರ್ನ ಹುಡುಕ್ತಾ ಇದ್ದೀರಾ, ಹಾಗೇನೆ ಒಳ್ಳೆ ನಾಲೆಡ್ಜ್ ನಾನು ಪಡ್ಕೊಳ್ಬೇಕು ಸರ್, ನಾನು ಶೇರ್ ಮಾರ್ಕೆಟ್ ನಲ್ಲಿ ಟ್ರೇಡಿಂಗ್ ಮಾಡಬೇಕು, ಈ ಒಂದು ಶೇರ್ ಮಾರ್ಕೆಟ್ ಬಗ್ಗೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಕಲಿಬೇಕು, ಆದ್ರೆ ಸೊ ಎಲ್ಲಿ ನಾನು ಕಲಿಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತಂದ್ರೆ ನೀವು ನನ್ನ ಅಕಾಡೆಮಿಗೆ ಜಾಯ್ನ್ ಆಗ್ಬೋದು. ಸೊ ನಮ್ಮ ಒಂದು ಅಕಾಡೆಮಿ ಹೆಸರು ಬೆಂಗಳೂರು ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಅಂತ ಹೇಳಿ. ಸೊ ಇದೇ ಮುಂದಿನ ತಿಂಗಳಿಂದ ನಮ್ಮ ಒಂದು ಆಫ್ಲೈನ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳ್ಬೋದು. ನೀವೇನಾದ್ರೂ ಸರ್ ನಾನು ಉತ್ತರ ಕರ್ನಾಟಕದಿಂದ ನೋಡ್ತಾ ಇದ್ದೀನಿ, ಸೊ ನನಗೆ ಅಲ್ಲಿ ಬರೋದಕ್ಕೆ ಆಗಲ್ಲ ಅಂತಂದ್ರೆ ನೀವು ಆನ್ಲೈನ್ ಕ್ಲಾಸಸ್ ಕೂಡ ತಗೊಳ್ಬಹುದು. ಸಂಜೆ 7:30 ಇಂದ 9 ಗಂಟೆವರೆಗೂ ಕ್ಲಾಸಸ್ ಇರುತ್ತೆ. ನಾನೇ ತಗೊಳ್ತೀನಿ ಕ್ಲಾಸಸ್ ನ. ಇಲ್ಲಿ ನಿಮ್ಗೆ ಬೇಸಿಕ್ಸ್ ಟು ಅಡ್ವಾನ್ಸ್ ಶೇರ್ ಮಾರ್ಕೆಟ್, ಕ್ರಿಪ್ಟೋ ಮಾರ್ಕೆಟ್, ಫೋರೆಕ್ಸ್ ಮಾರ್ಕೆಟ್ ಈ ಮೂರನ್ನು ಕೂಡ ಕೇವಲ 10,000 ನಲ್ಲಿ ಟೀಚ್ ಮಾಡ್ತಿದೀವಿ ಅಂತ ಹೇಳ್ಬೋದು. ಸೊ ನೀವೇನಾದ್ರೂ ಇದ್ರ ಬಗ್ಗೆ ನೋಡ್ತಾ ಇದ್ದೀರಾ, ನೀವೇನಾದ್ರೂ ಕಲಿಯೋದಕ್ಕೆ ಇಂಟ್ರೆಸ್ಟೆಡ್ ಇದೆ ಅಂತಂದ್ರೆ ಕೂಡಲೇ ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ಕೋರ್ಸ್ನ ಅಡ್ಮಿಷನ್ ನ ಪಡ್ಕೊಳ್ಳಿ ಅಂತ ಹೇಳ್ಬಹುದು. ಸೊ ಇದೇ ರೀತಿ ನೀವೇನಾದ್ರೂ ಶೇರ್ ಮಾರ್ಕೆಟ್ ಬಗ್ಗೆ ಟ್ರೇಡಿಂಗ್ ಬಗ್ಗೆ ಕಲಿಬೇಕು ಅಂತಂದ್ರೆ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ನೀವು ನೀಡ್ತಕ್ಕಂಥ ಈ ಒಂದು ಲೈಕ್ ಇಂದ ನಮಗೆ ತುಂಬಾನೇ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದ.